ಈ ಕನ್ನೇಗನಕೊಪ್ಪಲು ಮತ್ತು ಸರಸ್ವತಿಪುರ ಪುರಾತನ ದೇವಸ್ಥಾನದ ಶ್ರೀ ಚನ್ನಮಲ್ಲೇಶ್ವರ ಸ್ವಾಮಿ ಮತ್ತು ಪಾರ್ವತಮ್ಮನವರು. ಇದು ಸುಮಾರು ಈ ಪುರಾತನ ದೇವಸ್ಥಾನ 56 ವರ್ಷದ ಒಂದು ಈ ಮಹಾಶಿವರಾತ್ರಿಯಲ್ಲಿ ಇವತ್ತು ನಡೀತಾ ಇದೆ. ಎಲ್ಲ ಭಕ್ತಾದಿಗಳು ಮತ್ತು ಚನ್ನಮಲ್ಲೇಶ್ವರ ಟ್ರಸ್ಟಿನ ವತಿಯಿಂದ ಇವತ್ತು ವಿಶೇಷವಾಗಿ ರುದ್ರಾಭಿಷೇಕ ಬೆಳಗ್ಗೆ 4 ಗಂಟೆಗೆ ಪ್ರಾರಂಭವಾಗಿ ನಾಳೆ 6 ಗಂಟೆವರೆಗೂ, ಮಧ್ಯದಲ್ಲಿ 12 ಗಂಟೆ, ಮತ್ತು 3 ಗಂಟೆ, 6 ಗಂಟೆ ಎಲ್ಲ ಸುತ್ತಮುತ್ತಲಿನ ಈ ಸರಸ್ವತಿಪುರ ಮತ್ತು ಮೈಸೂರು ನಗರದ ಎಲ್ಲ ಭಕ್ತಾದಿಗಳಲ್ಲಿ ಭಾರಿ ಭಕ್ತಿ ಮತ್ತು ಸದ್ಭಾವನೆಯಿಂದ ಪೂಜೆನ ನೆರವೇರಿಸ್ತಾ ಇದ್ದಾರೆ. ಅದಲ್ಲದಂತೆ ವಿಶೇಷವಾಗಿ ಒಂದು 56 ವರ್ಷದ ಪ್ರಯುಕ್ತವಾಗಿ ಒಂದು ಈ ಪುರಾತನ ದೇವಸ್ಥಾನ ನೂತನವಾಗಿ ಒಂದು ಭವ್ಯವಾಗಿ ಒಂದು ಪೂಜೆ ಸಹ ಶಂಕುಸ್ಥಾಪನೆ ಆಗಿದೆ. ಅದು ಸಹ ಈ ಶಿವರಾತ್ರಿ ಆದ ತಕ್ಷಣ ಭೂಮಿ ಪೂಜೆ ಸಹ ಆಗಿದೆ, ಪ್ರಾರಂಭ ಮಾಡ್ತಾರೆ. ಕಪ್ಪು ಶಿಲೆಯಿಂದ ಮತ್ತು ಬಿಳಿ ಶಿಲೆಯಿಂದ, ಅಮ್ಮನವ್ರದ್ದು ಕಪ್ಪು ಶಿಲೆಯಿಂದ ಬಿಳಿ ಶಿಲೆಯಿಂದ ಚನ್ನಮಲ್ಲೇಶ್ವರ ದೇವಸ್ಥಾನದಲ್ಲಿ ಎಲ್ಲ ಭಕ್ತಾದಿಗಳು ಸಹ ಈ ಒಂದು 56 ವರ್ಷದ ಪ್ರಯತ್ನಕವಾಗಿ ಹೊಸ ಭವ್ಯವಾದ ದೇವಸ್ಥಾನವನ್ನು ಪ್ರಾರಂಭ ಕೈ ಜೋಡಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಎಲ್ಲ ಭಕ್ತಾದಿಗಳು ಬೆಳಗ್ಗೆಯಿಂದನೂ ಸದ್ಭಾವನೆಯಿಂದ ಭಕ್ತಿಯಿಂದ ಬರ್ತಾ ಇದ್ದಾರೆ. ಇದೇ ಒಂದು ಸಹಕಾರ ಮುಂದೆ ನಾವು ಟ್ರಸ್ಟ್ ವತಿಯಿಂದ ಈ ಸಮಸ್ತ ಭಕ್ತಾದಿಗಳಿಂದ ನಿರೀಕ್ಷೆ ಮಾಡ್ತೀವಿ ಅಂತ ಈ ಮೂಲಕ ತಮ್ಮೆಲ್ಲರಿಗೂ ಸಹ ತಿಳಿಸ್ತಾ ಇದ್ದೀವಿ. ನಿಮ್ಮ ಹೆಸರು ಸರ್? ನಾಗರಾಜ್ ಅಂತ, ನಮ್ಮ ಇನ್ನೊಬ್ಬರು ನಿಂಗಪ್ಪವರು ಅಂತ ಗೌರವಾಧ್ಯಕ್ಷರಿದ್ದಾರೆ, ಮತ್ತು ಹರೀಶ್ ಗೌಡ್ರೆ ನಮ್ಮ ಶಾಸಕರು ಇದಕ್ಕೆ ಅಧ್ಯಕ್ಷರು ಸಹ ಇದ್ದಾರೆ, ಮತ್ತು ನಮ್ಮ ಸಹ ಕಾರ್ಯದರ್ಶಿಗಳು, ಟ್ರಸ್ಟಿಗಳು ಸಹ ಎಲ್ಲ ಇದ್ದಾರೆ. ಎಲ್ಲ ಭಕ್ತಾದಿಗಳಿಂದ ನಾವು ಮೂಲಕ ಕೇಳ್ಬಿಟ್ಟು ಭವ್ಯವಾದ ದೇವಸ್ಥಾನದಿಂದ ಕೈ ಜೋಡಿಸ್ಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀವಿ. ಸಮಸ್ತ ಜನರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ಶಿವರಾತ್ರಿಯಂದು ರಾತ್ರಿ ಎಲ್ಲ ಆ ಶಿವನ ಜ್ಞಾನವನ್ನು ಮಾಡಿ ಆ ಶಿವನ ಕೃಪೆಗೆ ನಾವೆಲ್ಲರನ್ನು ಪಾತ್ರರಾಗಬೇಕು ಅಂತ ಒಂದು ಕೇಳ್ಕೊಳ್ತೀನಿ. ಇಡೀ ನಾಡಿನ ಜನರಿಗೆ ಹಾಗೂ ಇಡೀ ದೇಶದ ಜನರಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.